ಓಕೆ, ನಾನು ಇವತ್ತು ನಿಮಗೆ ನಂದೊಂದು ನಾರ್ಮಲ್ ಡೇ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಜೊತೆಗೆ ನಾನು 2 ಡೇಸ್ ಬ್ಯಾಕ್ ಒಂದು ವಿಡಿಯೋ ಹಾಕಿದ್ದೆ. ಲೈಫ್ ಹೆಂಗ್ ಮೆಸ್ಡ್ ಅಪ್ ಆಗ್ಬಿಟ್ಟಿದೆ ಆಂಡ್ ಫಿಕ್ಸ್ ಹೆಂಗ್ ಮಾಡ್ಕೋಬೇಕು ನಾನು ಅಂತ. ಸೊ ಇವಾಗ ಅದನ್ನು ಡಿಸ್ಕಸ್ ಮಾಡೋಣ. ನಾನು ಪ್ರಿಕಾಷನ್ಸ್ ತಗೋತಿದ್ದೀನಿ ಆಂಡ್ ಮೆಷರ್ಸ್ ತಗೋತಿದ್ದೀನಿ ಫಿಕ್ಸ್ ಮಾಡ್ಕೊಳಕ್ಕೆ ಅಂತ. ಸೊ ಬೇಸಿಕಲಿ ಏನಿಲ್ಲ, ಮೇನ್ ಏನಿದೆ ನನ್ನ ಲಿಸ್ಟಲ್ಲಿ ಅಂತ ಅಂದ್ರೆ, ನನ್ನ ಸ್ಲೀಪ್ ಸೈಕಲ್ ಫಿಕ್ಸ್ ಮಾಡ್ಕೋಬೇಕು. ಸೊ ಬೇಸಿಕಲಿ ಒಂದು 8 ಅವರ್ಸ್ ಸ್ಲೀಪ್ ಬೇಕು ನನಗೆ. ಸೊ ಏನಿಲ್ಲ, ಒಂದು 12 ಗಂಟೆಗೆ ಮಲ್ಕೊಂಡು ರಾತ್ರಿ ಬೆಳಗ್ಗೆ ಒಂದು 8 ಗಂಟೆಗೆ ಎದ್ರೆ ಫುಲ್ ಕಂಪ್ಲೀಟ್ ಸ್ಲೀಪ್ ಸಿಗುತ್ತೆ ನನಗೆ. ಅಂಡ್ ಬರೀ ಸ್ಲೀಪ್ ಸಿಗೋದು ಅಂತಲ್ಲ, ಅನ್ಇಂಟರಪ್ಟೆಡ್ ಸ್ಲೀಪ್ ಸಿಗ್ಬೇಕು ನಮ್ಗೆ. ಸೊ ಬೇಸಿಕಲಿ ಹಂಗಂದ್ರೆ ಏನು ಅಂದ್ರೆ, ಮಧ್ಯ ಎದ್ದೇಳ್ಬಾರ್ದು ಅಂತ. ಈಗ ವಾಶ್ರೂಮ್ಗಾಗ್ಲಿ ಅದಕ್ಕೆ ಸೊ ಎದ್ದೇಳ್ಬಾರ್ದು. ಸೊ ಅದಕ್ಕೆ ನಾನು ಏನ್ ಪ್ರಿಕಾಷನ್ ತಗೋತಿದ್ದೀನಿ ಅಂತ ಅಂದ್ರೆ, ರಾತ್ರಿ 9 ಗಂಟೆ ಮೇಲೆ ಜಾಸ್ತಿ ನೀರ್ ಕುಡಿಬಾರ್ದು ಅಂತ. ಸೊ 9 ಗಂಟೆ ಮೇಲೆ ನೀರ್ ಕುಡಿದಾಗ ಏನಾಗುತ್ತೆ, ವಾಶ್ರೂಮಿಗೆ ಹೋಗೋದಕ್ಕೆ ಒಂದು 6 ಓ ಕ್ಲಾಕ್ 5 ಓ ಕ್ಲಾಕ್ ಹಂಗ್ ಬೆಳಗ್ಗೆ ಎಚ್ಚರ ಆಗುತ್ತೆ ನನಗೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಇವಾಗ ನಾನು. ಅಂಡ್ ಫುಡ್ ಮತ್ತೆ ಜಿಮ್ ವಿಷಯಕ್ಕೆ ಬಂದಾಗ, ನಾನು ಎಷ್ಟೇ ಡಿಪ್ರೆಸ್ಡ್ ಆಗಿರ್ಲಿ, ಲೈಫ್ ಎಷ್ಟೇ ಮೆಸ್ಟಪ್ ಆಗಿರ್ಲಿ, ನನ್ನ ಡಯಟ್ ಮತ್ತೆ ಜಿಮ್ ಮಾತ್ರ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತೀನಿ ನಾನು. ಅಲ್ಲಿ ಏನೂ ಇಂಟ್ರಪ್ಷನ್ ಇರಲ್ಲ ನನಗೆ. ಆದ್ರೆ ವಾಟರ್ ಇಂಟೇಕ್ ಅನ್ನೋದೇನಿದೆ ಅದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಸೊ 3 to 4 ಲೀಟರ್ಸ್ ವಾಟರ್ ಇಂಟೇಕ್ ಹಿಟ್ ಮಾಡ್ಬೇಕು ಇವಾಗ. ಸೊ ಫಸ್ಟ್ ಪಾಯಿಂಟ್ ಏನು, ಸ್ಲೀಪ್ ಫಿಕ್ಸ್ ಮಾಡ್ಕೋಬೇಕು. ಅಂಡ್ ಸೆಕೆಂಡ್ ಪಾಯಿಂಟ್ ಏನು, ವಾಟರ್ ಇಂಟೇಕ್ ಕರೆಕ್ಟ್ ಆಗಿ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂದ್ರೆ, ನಾನು ಸಪ್ಲಿಮೆಂಟ್ಸ್ ತಗೊಳ್ಳೋದೇ ಮರಿತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ ಸಪ್ಲಿಮೆಂಟ್ಸ್ ಮಿಸ್ಸೇ ಮಾಡಬಾರ್ದು, ತಗೊಳ್ಳೇಬೇಕೀಗ. ಸೊ ಇವಾಗ ಒಂದು ಮೀಟಿಂಗ್ ತಗೋತೀನಿ. ಮೀಟಿಂಗ್ ಆದ್ಮೇಲೆ ಆಫೀಸಿಗೆ ಹೊರಡೋಣ ರೆಡಿಯಾಗಿ. ಅಂಡ್ ಇದೆಲ್ಲದ್ರ ಜೊತೆ ಆಫೀಸ್ ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಗದೆ ಇದ್ದಂಗೆ ನೋಡ್ಕೋಬೇಕು ನಾನು. ಅಲ್ಲೂ ಕೂಡ ಬೆಸ್ಟ್ ಕೊಡಬೇಕು. ಪೇ ಮಾಡ್ತಿದ್ದಾರೆ, ಆಬ್ವಿಯಸ್ಲಿ ಕೆಲಸ ಮಾಡಲೇಬೇಕು. ಅಂಡ್ ವರ್ಕ್ ಎಥಿಕ್ ಎಲ್ಲರಿಗೂ ಇರಲೇಬೇಕಾಗುತ್ತೆ. ಅಂಡ್ ಯಾವ ಹುಡುಗರು ಇದು ಯಾವಾಗ್ಲೂ ಒಳ್ಳೆ ಬಚ್ಚಲು ಮನೆ ಇದ್ದಂಗಿರುತ್ತೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅಲ್ವಾ, ಐರ್ಲೆಂಡ್ ಇಂದು ಯಾವಾಗ ಮಳೆ ಬರುತ್ತೆ ಏನು ಗೊತ್ತಾಗೋದಿಲ್ಲ. ಯಾವ ವೆದರ್ ಪ್ರಿಡಿಕ್ಷನ್ ವರ್ಕ್ ಆಗಲ್ಲ ಇಲ್ಲಿ. ಅಂಡ್ ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು. ಸೊ ಎಲ್ಲರೂ ಒಂದ್ ಛತ್ರಿ ಇಲ್ಲ ರೈನ್ ಕೋಟ್ ಇಟ್ಕೊಂಡೇ ಓಡಾಡ್ತಿರ್ತಾರೆ ಇಲ್ಲಿ. ನಂದು ಏನು ಅಂತ ಅಂದ್ರೆ, ನಾನು ಕರ್ಟನ್ ಕೂಡ ತೆಗೆದು ನೋಡ್ಲಿಲ್ಲ ಹೊರಗಡೆ ಬರುವಾಗ ಮನೆಯಿಂದ. ನನಗೆ ಮಳೆ ಬರ್ತಿದೆ ಅಂತಾನೆ ಗೊತ್ತಿರಲಿಲ್ಲ. ಪಫರ್ ಜಾಕೆಟ್ ಹಾಕೋ ಬಂದ್ಬಿಟ್ಟೆ. ಇವತ್ತು ಹೊಸ ಜಾಕೆಟ್ ಮತ್ತೆ ಹೊಸ ಶೂಸ್ ಹಾಕೋ ಬಂದೆ. ನೋಡಿದ್ರೆ ವೆದರ್ ಈ ತರ ಕೆಟ್ಟದಾಗಿತ್ತು. ಹೋಗ್ಲಿ ಬಿಡಿ. ಇವಾಗಿದು ನಾವೇನ್ ಮಾತಾಡ್ತಿದ್ವಿ, ಫಿಕ್ಸ್ ಹೆಂಗ್ ಮಾಡ್ಕೊಳ್ಳೋದು ಲೈಫ್ ನ ಅಂತ. ಕರೆಕ್ಟ್. ಸೊ ಇವಾಗ ಇನ್ನೊಂದ್ ಏನ್ ಹೇಳಿದ್ದೆ ನಿಮ್ಗೆ ನಾನು ಅಂತ ಅಂದ್ರೆ, ನಾನು ಕಾಂಟೆಂಟ್ ಲೆಂತ್ ಕೂಡ ಕಮ್ಮಿ ಮಾಡ್ತೀನಿ ಅಂತ. ನೀವು ನೋಟಿಸ್ ಕೂಡ ಮಾಡಿದ್ದೀರಾ, ಎಷ್ಟೊಂದ್ ಜನ ಅದನ್ನ ಕಾಮೆಂಟ್ ಮಾಡ್ತಿದ್ರಿ. ಒಂದು 10 ಮಿನಿಟ್ಸ್ ಆವರೇಜ್ ಲೆಂತ್ ಹತ್ರ ಇಡ್ತಾ ಇದೀನಿ ಇವಾಗ ಕಾಂಟೆಂಟ್ ನ. ಈಸಿ ಎಡಿಟ್ ಆಗುತ್ತೆ, ಎಲ್ಲ ಈಸಿ ಆಗುತ್ತೆ ಅಂತ. ಅಂಡ್ ಇದು ನೋಡಿ, ಇಲ್ಲಿ ಫುಲ್ ಒದ್ದೆ, ಜಾಕೆಟ್ ಎಲ್ಲ ಒದ್ದೆ, ಶೂಸ್ ಎಲ್ಲ ಒದ್ದೆ. ಅಂಡ್ ಸದ್ಯಕ್ಕೆ ಲೈಫ್ ಹಿಂಗ್ ನಡೀತಾ ಇದೆ. ಜನ ಸಿಕ್ಕಿ ಹೇಗಿದ್ದೀರಾ ವಿಶಾಲ್ ಅಂತಾರೆ, ಏನ್ ಹೇಳೋಣ ನಾವು. ಅಂಡ್ ಇದೆಲ್ಲ ಡೈಲಾಗ್ಗಳನ್ನ ನಾನು ಯಾವ ಮೂವಿದ್ ಹೇಳ್ತಿದ್ದೀನಿ ಅಂತ ರೆಫರೆನ್ಸ್ ಗೊತ್ತಾದ್ರೆ ಕಾಮೆಂಟ್ ಮಾಡಿ. ಯಾಕಂದ್ರೆ ನಾನು ಆ ಮೂವಿನ ಒಂದು 100 ಸತಿ ನೋಡಿದ್ದೀನಿ. ಅದಕ್ಕೆ ನನ್ನ ಫೇವ್ರೇಟ್ ಮೂವಿ ಅದು. ಸದ್ಯ ಆಫೀಸ್ ದಾರಿಲಿ ಮಳೆ ಬರ್ತಿಲ್ಲ. ಫಸ್ಟ್ ಆಫೀಸ್ ಸೇರ್ಕೊಳ್ಳೋಣ, ಬೆಚ್ಚಗಿರುತ್ತೆ, ಹೀಟರ್ ಹಾಕಿರ್ತಾರೆ ಆಫೀಸಲ್ಲಿ. ಅಂಡ್ ಬಿಸಿ 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 ಒಂದು ಕಾಫಿ ತಗೋಬಿಡ್ತೀರಿ. ಅಂಡ್ ನಂದು ಇನ್ನೊಂದು ಏನು ಅಂತ ಅಂದ್ರೆ, ನಾನು ಯಾವ್ದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳೋದಿಲ್ಲ. ನಾನು ಟೈಮ್ ಟೇಬಲ್ ಅನ್ನೋದೇ ಮೇಂಟೈನ್ ಮಾಡೋದಿಲ್ಲ. ನಂಗೆ ಯಾವ ಟೈಮಲ್ಲಿ ಏನು ಮಾಡ್ಬೇಕು ಅನ್ಸುತ್ತೆ ನಾನು ಅವಾಗ ಅದನ್ನ ಮಾಡ್ತೀನಿ ಅಷ್ಟೇ. ಒಂದು ಫ್ರೀಯಾಗಿ ನನ್ನ ಡೇ ಇರೋದು ನನಗೆ ಇಷ್ಟ ಆಗುತ್ತೆ. ನನಗೆ ಸ್ಕೆಡ್ಯೂಲ್ಡ್ ಏನು ಇಷ್ಟ ಆಗೋದಿಲ್ಲ. ಈ ಟೈಮಿಗೆ ಇದೇ ಮಾಡಬೇಕು, ಆ ಟೈಮ್ಗೆ ಅದೇ ಮಾಡಬೇಕು ಅನ್ನೋದು. ಸೊ ನಾನು ಎಡಿಟಿಂಗ್ ಯಾವಾಗ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ನಾನು ಶೂಟ್ ಯಾವಾಗ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ನಾನು ಇವಾಗಲೂ ಕೂಡ ಈ ವಾಯ್ಸ್ ಓವರ್ ಮಾತಾಡ್ತಿದ್ದೀನಲ್ಲ, ನಾನು ಇದೇನು ಸ್ಕ್ರಿಪ್ಟ್ ಮಾಡಿಲ್ಲ. ಈಗ ಕೂತ್ಕೊಂಡು ಈ ವಿಡಿಯೋ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಅಷ್ಟೇ. ಏನು ಬರ್ತಿದೆ ತಲೆಗೆ ಅದನ್ನು ಮಾತಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ, ನ್ಯಾಚುರಲ್ ಆಗಿ. ನನಗೆ ಇಷ್ಟ ಆಗೋದಿಲ್ಲ, ಸ್ಕ್ರಿಪ್ಟಿಂಗ್ ಇಷ್ಟ ಆಗೋದಿಲ್ಲ. ನನಗೊಂದು ಪ್ಲಾನಿಂಗ್ ಅನ್ನೋದು ಇಷ್ಟ ಆಗಲ್ಲ ತುಂಬ ಜಾಸ್ತಿ. ಆ ಥರ ನೋಡಬೇಕು ಅಂದರೆ, ಪ್ಲಾನಿಂಗ್ ನನ್ನ ಫುಡ್ ಮೇಲೆ ಮಾಡ್ತೀನಿ ಅಷ್ಟೇ. ನಂದು ವರ್ಕೌಟು, ಡಯಟು, ಫುಡ್ಡು ಅದು ಬಿಟ್ಟರೆ ನನ್ನ ಲೈಫು, ನನ್ನ ಡೇ ಟು ಡೇ ಏನು ಆ್ಯಕ್ಟಿವಿಟೀಸ್ ಇರುತ್ತೆ ಅಲ್ಲಿ ಏನೂ ಪ್ಲಾನಿಂಗ್ ಇರೋದಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಆ ಟೈಮಲ್ಲಿ ನನಗೆ ಏನು ಮಾಡ್ಬೇಕು ಅನ್ಸುತ್ತೆ ಅದನ್ನೇ ಮಾಡೋದು ನಾನು ಅಷ್ಟೇ. ನಂಗೆ ಬೆಳಗ್ಗೆ ವರ್ಕೌಟಿಗೆ ಹೋಗ್ಬೇಕು ಅನ್ಸಿದ್ರೆ ಬೆಳಗ್ಗೆ ಹೋಗ್ತೀನಿ. ನಂಗೆ ಸಂಜೆ ಹೋಗ್ಬೇಕು ಅನ್ಸಿದ್ರೆ ನಾನು ಸಂಜೆ ಹೋಗ್ತೀನಿ. ನನ್ನ ಡೇ ಹೆಂಗಿರುತ್ತೆ ಅದ್ರ ಮೇಲೆ ಬಿಟ್ಟಿದ್ದು. ಸೊ ಟೈಮಿಗೆಲ್ಲ ಫಿಕ್ಸ್ ಮಾಡ್ಕೊಂಡು ಒಂದು ರೋಬೋಟ್ ಥರ ಬದುಕಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಒಂದು ಹ್ಯೂಮನ್ ಥರ ನಂಗೊಂದು ಫ್ರೀ ಆಗಿರೋದಕ್ಕೆ ಇಷ್ಟ ನನ್ನ ಲೈಫಲ್ಲಿ. ಆ್ಯಂಡ್ ನಾನು ಇದನ್ನು ಕಲ್ತಿದ್ದು ಹೆಂಗೆ ಅಂತ ಅಂದರೆ, ವಾರನ್ ಬಫೆಟ್ ಮತ್ತೆ ನವಲ್ ರವಿಕಾಂತ್ ಅವ್ರ ಥಾಟ್ ಪ್ರೊಸೆಸ್ ಇಂದ. ಆ್ಯಂಡ್ ಅದನ್ನು ಫಸ್ಟ್ ಟೈಮ್ ಕೇಳಿದಾಗ ಯಾಕೋ ನನ್ನ ಜೊತೆನೂ ರೆಸೋನೇಟ್ ಆಯ್ತು ಅದು ನನಗೆ. ಸೊ ನಾನು ಅದೇ ಥರ ಇರೋದು ಅಂತ ನನಗೆ ಫೀಲಿಂಗ್ ಬಂತು. ಸೊ ಅದಕ್ಕೆ ಫಾಲೋ ಮಾಡಿದೆ. ಅವ್ರು ಹೇಳಿದಾಗ ಅದು ನನಗೆ ಸೆನ್ಸ್ ಅಂತ ಅನ್ನಿಸ್ತು. ಯಾಕಂದ್ರೆ ನಾನು ಮುಂಚೆ ತುಂಬಾ ಫಾಲೋ ಮಾಡ್ತಿದ್ದೆ. ಅಂಡ್ ನನಗೆ ನಾನೇ ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ಲ ಸ್ಕೆಡ್ಯೂಲ್ ಮಾಡ್ಕೋತಿದ್ದೆ. ಅಂಡ್ ಅದು ನನಗೆ ಆಕ್ಚುಲಿ ವರ್ಕ್ ಆಗ್ತಾನೂ ಇರಲಿಲ್ಲ. ಅಂಡ್ ಯಾವಾಗ ಫ್ರೀ ಆಗಿ ಫ್ಲೋ ಆಗಕ್ಕೆ ಬಿಟ್ಟೆ, ಅವಾಗಲೇ ನನಗೆಲ್ಲ ಕರೆಕ್ಟಾಗಿ ವರ್ಕ್ ಆಗಕ್ಕೆ ಶುರು ಆಗಿದ್ದು. ಯಾಕಂದ್ರೆ ಒಂದು ಕ್ರಿಯೇಟಿವ್ ಪರ್ಸನ್ ಆಗಿ ನನಗೆ ಆ ಕ್ರಿಯೇಟಿವಿಟಿಗೆ ಫ್ಲೋ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನ ಕಟ್ಟಿಬಿಟ್ಟು ಈ ಟೈಮ್ಗೆ ಆಗಬೇಕು ಅಂತ ಅಂದ್ರೆ ಆಗೋದಿಲ್ಲ. ಅದು ಕ್ರಿಯೇಟಿವಿಟಿಗೆ ಫ್ಲೋ ಮತ್ತೆ ಫ್ರೀಡಮ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಅದು. ಅಂಡ್ ಊಟಕ್ಕೆ ನೂಡಲ್ಸ್ ಮತ್ತೆ ಚಿಕನ್ ಅನ್ನ ಮೀಲ್ ಪ್ರೆಪ್ ಮಾಡಿ ಇಟ್ಕೊಂಡಿದ್ದೆ. ಸೊ ಒಂದು 3 ಡೇಸಿಗೆ ಅಂತ ಮಾಡಿಟ್ಕೊಂಡಿದ್ದೆ. ಸೊ ಇದು ಲಾಸ್ಟ್ ಇವತ್ತಿಂದು. ಇದಾದ್ಮೇಲೆ ಇವತ್ತು ರಾತ್ರಿ ಮತ್ತೆ 3 ದಿನಕ್ಕೆ ಮೀಲ್ ಪ್ರೆಪ್ ಮಾಡಿಡ್ಬೇಕು. ಅಂಡ್ ಫಿಟ್ನೆಸ್ ಅಂದಿದ ತಕ್ಷಣ ಬೋರಿಂಗ್ ಆಗಿ ತಿನ್ಬೇಕು ಅಂತ ಏನಿಲ್ಲ. ನೋಡಿ, ನೂಡಲ್ಸ್ ಎಲ್ಲ ತಿನ್ಬೋದು ಆರಾಮಾಗಿ. ಸೊ ಊಟ ಆಗಿ 1 ಅವರ್ 2 ಅವರ್ ಕೂತ್ಕೊಂಡು ವಾಪಸ್ ಮನೆಗೆ ಹೊರಟೆ ನಾನು. ಇನ್ ಮಿಕ್ಕಿದ ಕೆಲಸ ಮನೆಗೆ ಹೋಗಿ ಮಾಡ್ಕೊಳ್ಳೋಣ.
ನಮ್ದು ಆಫೀಸ್ ಅದೊಂದು ಒಳ್ಳೇದು ಕ್ಲಾಕ್ ಇನ್ ಕ್ಲಾಕ್ ಔಟ್ ಅನ್ನೋದಿಲ್ಲ ನಮ್ಗೆ. ಸೊ ಅದೊಂದು ಒಳ್ಳೆ ಥಿಂಗ್ ಅದು ನಮ್ಗೆ. ಅಂಡ್ ಇವಾಗ ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೆಗೋಣ ಅಂತ ಟ್ರೈ ಮಾಡಿದೆ, ನೋಡಿ ಹೆಂಗಿದೆ ಅಂತ ಹೇಳಿ ನಂಗೆ. ಅಂಡ್ ತುಂಬಾ ಜನ ನಾನು ಅದು ಲಾಸ್ಟ್ ವಿಡಿಯೋ ಅಂತ ಒಂದು ಪೋಸ್ಟ್ ಮಾಡಿದ್ದೆ ಗೊತ್ತಾ, ಅದಕ್ಕೆ ನಾನು ವಿಡಿಯೋ ಕ್ವಿಟ್ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಡಿದ್ರಿ. ಅಂಡ್ ತುಂಬಾ ಜನ ಫುಲ್ ವಿಡಿಯೋ ನೋಡ್ಲೇ ಇಲ್ಲ ಅನ್ಸುತ್ತೆ ಅದನ್ನ. ಕೆಲವ್ರು ಕಾಮೆಂಟ್ ಬೇರೆ ಹಾಕ್ತಿದ್ರಿ ಪ್ಲೀಸ್ ಸ್ಟಾಪ್ ಮಾಡಬೇಡಿ ಅಂತ. ನಾನು ಆ ವಿಡಿಯೋಲಿ ಹೇಳಿರೋದೇ ಅದು ಕಂಡ್ರು, ನಾನು ಸ್ಟಾಪ್ ಮಾಡೋದಿಲ್ಲ ಅಂತ. ನಂಗೆ ಕ್ವಿಟ್ ಮಾಡಕ್ಕೆ ಬರೋದಿಲ್ಲ. ನನ್ಗೆ ಇವತ್ತವರೆಗೂ ನನಗೆ ಅದೊಂದು ಪ್ರಾಬ್ಲಮ್ ಇದೆ. ನಂಗೆ ಕ್ವಿಟ್ ಮಾಡೋದು ಹೆಂಗೆ ಅಂತಾನೆ ಗೊತ್ತಿಲ್ಲ. ಅಂಡ್ ನಾನು ಮಾಡೋದು ಇಲ್ಲ ಕ್ವಿಟ್, ಆಯ್ತಾ? ಸೊ ನೋಡೋಣ ಎಲ್ಲಿಗೆ ಹೋಗುತ್ತೆ ಅನ್ನೋದು ನೋಡ್ಬೇಕು ನಾನು ಇವಾಗ ಅಷ್ಟೇ. ಅಂಡ್ ನಾನು ಡೇ ಇನ್ ಡೇ ಔಟ್ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಅಂಡ್ ಎಲ್ಲದ್ರಲ್ಲೂ ಸ್ಟ್ರಗಲ್ ಬಂದೇ ಬರುತ್ತೆ ಕಣ್ರು. ಲೈಕ್ ಸ್ಟಾರ್ಟಿಂಗು ನಿಮ್ಗೆ ಏನೇ ಶುರು ಮಾಡಿ ಲೈಫಲ್ಲಿ ನೀವು ಯಾರೂ ಪ್ರೂವ್ ಆಗಿರೋದಿಲ್ಲ. ಪ್ರತಿಯೊಂದ್ರಲ್ಲೂ ಸ್ಟ್ರಗಲ್ ಬಂದೇ ಬರುತ್ತೆ, ಆಯ್ತಾ? ಅದನ್ನ ಫೇಸ್ ಮಾಡ್ಕೊಂಡೇ ಮುಂದಕ್ಕೆ ಹೋಗ್ಬೇಕು. ನಾವು ನಡೆಯೋದು ಏನ್ ಹುಟ್ಟಿದ ತಕ್ಷಣ ನಡೆಯಕ್ಕೆ ಶುರು ಮಾಡ್ಬಿಟ್ವಾ? ಬೀಳ್ತೀವಿ, ಏಳ್ತೀವಿ, ನಡೀತಿರ್ತೀವಿ. ಅದೇ ಪ್ರಾಸೆಸ್ ಅಷ್ಟೇ. ನಾವು ಹುಟ್ಟಿದಾಗ್ಲೇ ನಮ್ಗೆ ಲೈಫು ಆ ಪ್ರಾಸೆಸ್ ಏನು ಅನ್ನೋದು ಅವಾಗ್ಲೇ ಹೇಳ್ಕೊಟ್ಬಿಡುತ್ತೆ ನಮ್ಗೆ. ಹುಟ್ಟಿದ ತಕ್ಷಣನೇ ಇದೇ ಪ್ರಾಸೆಸ್ಸು, ಏಳ್ಬೇಕು, ಬೀಳ್ಬೇಕು, ನಡೀತಿರ್ಬೇಕು ಅಂತ. ಅಂಡ್ ಎಲ್ಲ ಆರಾಮಾಗಿ ಆಗ್ಬಿಟ್ರೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಏನ್ ಹೇಳಿ ನಾನು? ಏನಾದ್ರು ಬೇಕಲ್ಲ ಸ್ಟ್ರಗಲ್ ಸ್ಟೋರಿ ಹೇಳೋದಕ್ಕೆ. ಅಂಡ್ ನಾನು ಇನಿಷಿಯಲ್ ವಿಡಿಯೋಸ್ಗೆಲ್ಲ ಯಾರ್ಯಾರು ಕಾಮೆಂಟ್ ಮಾಡಿದ್ರೆ ನಿಮ್ಮೆಲ್ಲರ ಹೆಸರು ತಗೋತೀನಿ. ಸೊ ಎಲ್ಲಾ ವಿಡಿಯೋಸ್ಗೂ ಕಾಮೆಂಟ್ ಮಾಡಕ್ ಶುರು ಮಾಡಿ, ಆಯ್ತಾ? ಸೊ ಇವಾಗ ರೆಡಿ ಆಗ್ಬಿಟ್ಟು ಜಿಮ್ಗೆ ಹೋಗೋಣ. ಲೆಗ್ ಡೇ ಇವತ್ತು. ಲೆಗ್ ಡೇ ಅಂತ ನೆನೆಸ್ಕೊಂಡೇನೆ ಕಣ್ಣಲ್ಲಿ ನೀರು ಬರುತ್ತೆ ನನಗಂತೂ. ಲೈಕ್ ಲೆಗ್ ಡೇ ಹೆಂಗೆ ಅಂತಂದ್ರೆ ಲವ್ ಹೇಟ್ ರಿಲೇಶನ್ಶಿಪ್ ನನಗೆ. ಯಾವಾಗ ಮಜಾ ಮಾಡಕ್ ಶುರು ಮಾಡ್ತಿರ್ತೀನಿ, ಎಂಜಾಯ್ ಮಾಡಕ್ ಶುರು ಮಾಡ್ತಿರ್ತೀನಿ, ಇಂಜುರಿ ಆಗುತ್ತೆ. ಅಂಡ್ ಆಮೇಲೆ ಮತ್ತೆ ಇಂಜುರಿ ಸರಿಯಾಗಕ್ ಶುರು ಆಗುತ್ತೆ, ಮತ್ತೆ ಎಂಜಾಯ್ ಮಾಡಕ್ ಶುರು ಮಾಡ್ತೀನಿ, ಇಂಜುರಿ ಆಗುತ್ತೆ. ಒಂಥರ ಲೂಪಿಗೆ ಸಿಗಾಕೋಗ್ಬಿಟ್ಟಿದ್ದೀನಿ ಲೆಗ್ ಡೇಲ್ ಮಾತ್ರ ನಾನು. ಅಂಡ್ ನಾನು ವರ್ಕೌಟ್ ರುಟೀನ್ದು ವಿಡಿಯೋ ಮಾಡಬೇಕು ಅಂತ ಅಂದ್ರೆ ಹೇಳಿ, ನಾನು ಪುಷ್ ಪುಲ್ ಲೆಗ್ಸ್ ಸ್ಪ್ಲಿಟ್ ಫಾಲೋ ಮಾಡೋದು. ಅಂಡ್ ನಾನು ಆಕ್ಚುಲಿ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಆದರೆ ಅದು ನಂದು ಇಂಡಿಯಾದಲ್ಲಿ ಇದ್ದಾಗ ಹೋಮ್ ಜಿಮಲ್ಲಿ ಮಾಡಿದ್ದೆ ನಾನು. ಅಂಡ್ ಈ ಜಿಮ್ಮಲ್ಲಿ ಒಂದು 2-3 ವರ್ಕೌಟ್ ಚೇಂಜ್ ಆಗುತ್ತೆ ಅಷ್ಟೇ, ಬಿಟ್ರೆ ಮೋಸ್ಟ್ಲಿ ಅದೇ ಇರುತ್ತೆ. ಬಟ್ ನಿಮಗೆ ಏನಾದ್ರು ಬೇಕು ಅಂತಂದ್ರೆ ಹೇಳಿ, ಪರ್ಟಿಕ್ಯುಲರ್ ಕೆಲವು ದಿನ ಹೋಗ್ಬಿಟ್ಟು ಸಪ್ರೇಟಾಗಿ ಶೂಟ್ ಮಾಡ್ತೀನಿ ಅದನ್ನ ನಿಮಗೆ ಅಂತ. ಅಂಡ್ ತುಂಬಾ ಜನ ನನಗೆ ಹೋಮ್ ವರ್ಕೌಟ್ ಕೊಡಿ, ಹೋಮ್ ವರ್ಕೌಟ್ ಹೇಳಿ ಅಂತೆಲ್ಲ ಹೇಳ್ತಿದ್ರಿ. ಹೋಮ್ ವರ್ಕೌಟ್ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಅಷ್ಟೊಂದು ಎಫೆಕ್ಟಿವ್ ಇಲ್ಲ. ಬಟ್ ಆ್ಯಕ್ಚುಲಿ ಎಫೆಕ್ಟಿವ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬೇಕಾದ್ರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಜಿಮ್ ಮೆಂಬರ್ಶಿಪ್ ತೊಗೋಬೋದು, ಹೋಗ್ಬೋದು ಜಿಮ್ಗೆ ಅಂತ ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಜಿಮ್ ಹಿಟ್ ಮಾಡೋದಿರಬೇಕು. ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ಆಪ್ಷನ್ನೇ ಇಲ್ಲ ಅಂತ ಅಂದಾಗ ಹೋಮ್ ವರ್ಕೌಟಿಗೆ ಬರಬೇಕು. ಇನ್ ಕೇಸ್ ನಿಮ್ಗೆ ಹಂಗೆ ಏನಾದ್ರು ಇತ್ತು ಅಂತಂದರೆ ಹೇಳಿ, ಲೈಕ್ ಎಷ್ಟು ಕಾಮೆಂಟ್ ಬರುತ್ತೆ ಅದ್ರ ಮೇಲೆ ನಾನು ಮಾಡ್ತೀನಿ ಒಂದು ವಿಡಿಯೋ ಅದ್ರ ಮೇಲೆ. ಆ್ಯಂಡ್ ಸ್ವಲ್ಪ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೊರಡೋಣ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಪೋಸ್ಟ್ ವರ್ಕೌಟ್ ಎಲ್ಲ ತಿಂದು ಆದಷ್ಟು ಬೇಗ ವಾಯ್ಸ್ ಓವರ್ ಕೊಡಬೇಕು ಈ ವಿಡಿಯೋಗೆ ಬೇರೆ. ಆ್ಯಂಡ್ ಎಡಿಟಿಂಗ್ ಮುಗಿಸ್ಬಿಟ್ಟು ಮಲ್ಕೋಬೇಕು ಬೇಗ. ಹೇಳಿದ್ನಲ್ಲ 8 ಅವರ್ಸ್ ಸ್ಲೀಪ್ ಹಿಟ್ ಮಾಡಲೇಬೇಕು. ಆ್ಯಂಡ್ ಈ ವೀಕ್ ನನ್ನ ಕ್ಯಾಲರೀಸ್ ಕೂಡ ಕಮ್ಮಿ ಆಗಿದೆ. ಸೊ ಲಾಸ್ಟ್ ವೀಕು 2350 ಕ್ಯಾಲರೀಸಲ್ಲಿ ಇದ್ದೆ ನಾನು. ಇವಾಗ 2150 ಕ್ಯಾಲರೀಸಲ್ಲಿ ಇದ್ದೀನಿ. ಸೊ ಕಟಿಂಗ್ ಚೆನ್ನಾಗಿ ನಡೀತಾ ಇದೆ. ವೆಯ್ಟ್ ಲಾಸ್ ಕೂಡ ಆಗಿದೆ. ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನನಗೂ. ನಿಮ್ಗೇನಾರು ಕಾಣಿಸ್ತಿದ್ರೆ ಡಿಫ್ರೆನ್ಸ್ ಹೇಳಿ ನನಗೆ. ಏನಾರು ಫೇಸಲ್ಲಿ ಇಲ್ಲ ಆರ್ಮ್ಸಲ್ಲಿ ಕಾಣಿಸ್ತಿರುತ್ತೆ ಅಷ್ಟೇ ಕಾಣಿಸಿದ್ರೆ ನಿಮಗೆ. ನೋಡೋಣ, ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ನಾನು ಲಾಸ್ಟಿಗೆ ಹೇಳಿದ್ನಲ್ಲ ಬಾಡಿ ರಿವೀಲ್ ನಾನು ಲಾಸ್ಟಿಗೆ ಮಾಡ್ತೀನಿ ಅಂತ. ಓಕೆ, ಸೊ ನೈಸ್ ಕ್ವಿಕ್ ಶವರ್ ಆಯಿತು. ಸೊ ನಾನು ಆ್ಯಕ್ಚುಲಿ ಸಂಜೆ ಶವರ್ ಮಾಡ್ತೀನಿ. ನಂಗೆ ಜಿಮ್ ಆದಮೇಲೆ ಶವರ್ ತೊಗೊಳಕ್ಕೆ ಇಷ್ಟ, ಬೆವ್ತಿರ್ತೀನಿ ಅಂತ. ಆ್ಯಂಡ್ ಇವಾಗ ಮೀಲ್ ಪ್ರೆಪ್ ಎಲ್ಲ ಮಾಡ್ಕೊಳ್ಳೋಣ. ಅದು ತುಪ್ಪ ಏನು ಜಾಸ್ತಿ ಇಲ್ಲ, ನಂದು 6 ಸರ್ವಿಂಗ್ಸ್ ಮಾಡ್ತಿರೋದ್ರಿಂದ ಅಷ್ಟು ತುಪ್ಪ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ವೆಜೀಸ್ ಎಲ್ಲ ಫ್ರೋಝನ್ ವೆಜಿಟೇಬಲ್ಸ್. ಅದು ಸ್ಟಿರ್ ಫ್ರೈ ವೆಜೀಸ್ ಅಂತ ಬರುತ್ತೆ. ಟೈಮ್ ಉಳಿಯುತ್ತೆ, ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಆ್ಯಂಡ್ 3 ಡೇಸಿಗೆ ಮೀಲ್ ಮಾಡಿಬಿಟ್ರೆ ಮಾತ್ರ ಇನ್ನೊಂದು 2 ಡೇಸ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಬೆಸ್ಟು ಮಾಡಿಟ್ಬಿಡೋಣ. ಆ್ಯಂಡ್ ಇವೆಲ್ಲ ಲೈಫನ್ನ ಫಿಕ್ಸ್ ಮಾಡ್ಕೊಳ್ಳೋ ಪ್ರಾಸೆಸ್ ನಡೀತಿರೋದು ನಂದು. ಮುಂಚೆ ನಾನು ಎವ್ರಿ ಡೇ ಮೀಲ್ ಮಾಡ್ಕೋತಿದ್ದೆ, ಇಲ್ಲ 2 ಡೇಸಿಗೆ ಒನ್ಸ್ ಮೀಲ್ ಮಾಡ್ಕೋತಾ ಇದ್ದೆ. ಸೊ ಇವಾಗ ನೋಡಿ, ಈಗ 3 ಡೇಸ್ ನನಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಸಾರ್ಟ್ ಮಾಡ್ಕೋಬೇಕಲ್ಲ ಒಂದು ಕಡೆಯಿಂದ. ನನ್ನ ವಿಡಿಯೋಲಿ ಕೂಡ ಅದನ್ನೇ ಹೇಳಿದ್ದು ನಿಮಗೆ. ಸೊ ಒಂದು ಕಡೆಯಿಂದ ಎಲ್ಲ ಸಾರ್ಟ್ ಮಾಡಬೇಕು ಅಂತ ಅಷ್ಟೇ. ಆ್ಯಂಡ್ ನಿಮಗೆ ಏನಾದರೂ ನಂದು ಫುಲ್ ಡೇ ಆಫ್ ಈಟಿಂಗ್ ವಿಡಿಯೋ ಬೇಕು ಅಂತ ಅಂದರೆ ಹೇಳಿ, ನಾನು ಮಾಡ್ತೀನಿ. ಆ್ಯಂಡ್ ಕರೆಂಟ್ ಕ್ಯಾಲರೀಸಿಗೆ ಎಷ್ಟು ಫುಡ್ ತಿಂತಿದ್ದೀನಿ ಅಂತ ಮಾಡ್ತೀನಿ. ಸೊ ಇವಾಗ ಎಡಿಟಿಂಗ್ ಮಾಡಕ್ಕೆ ಕೂತ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ಎಡಿಟಿಂಗ್ ಮಾಡಕ್ಕೆ ಕೂತಿದ್ದೀನಿ ನಾನು ಮಾತಾಡುವಾಗ. ಇವಾಗ ಇನ್ನೇನು ಮುಗೀತು ಆಲ್ಮೋಸ್ಟು. ಆ್ಯಂಡ್ ಟೈಮ್ ಇವಾಗ ಆ್ಯಕ್ಚುಲಿ 12:45 ಆಗಿದೆ ರಾತ್ರಿ. ಆ್ಯಂಡ್ ಮಲ್ಕೋಬೇಕು. ನಾನು ಆ್ಯಕ್ಚುಲಿ 12 ಗಂಟೆಗೆ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಬಟ್ 8 ಅವರ್ಸ್ ಸ್ಲೀಪ್ ಆಗೋದು ಕಷ್ಟ ಇದೆ ಇವತ್ತು. 7 ಅವರ್ಸ್ ಆಗುತ್ತೆ ಅನ್ನೋ ಫೀಲಿಂಗ್ ಇದೆ. ಈಗ ಆದಷ್ಟು ಬೇಗ ಮುಗಿಸ್ತೀನಿ ಇದನ್ನ. ಆ್ಯಂಡ್ ಮುಗಿಸಿ ಹೋಗಿ ಮಲ್ಕೋತೀನಿ. ಆ್ಯಂಡ್ ನನಗೆ ಇವತ್ತು ವಿಡಿಯೋ ಚೆನ್ನಾಗಿ ಬಂದಿದೆಯಲ್ವಾ ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಅರ್ಜೆಂಟಲ್ಲಿ ವಾಯ್ಸ್ ಓವರ್ ಮಾಡಿದೆ ಅನ್ನೋ ಫೀಲಿಂಗ್ ನನಗೆ ಬರ್ತಿದೆ. ಆ್ಯಂಡ್ ಹೇಳಿ ನಿಮ್ಗೆ ಏನು ಅನ್ನಿಸ್ತು ಅಂತ, ಆಯಿತಾ?